ಸಾಲು ಸಾಲು ರಜೆ ಬಂತು ಅಂದ್ರೆ ಸಾಕು ಖಾಸಗಿ ಬಸ್ಗಳ ದರ್ಬಾರ್ ಜೋರಾಗಿಯೇ ಇರುತ್ತೆ. ಇದೀಗ ಯುಗಾದಿ ರಂಜಾನ್ ಹಿನ್ನೆಲೆ ಖಾಸಗಿ ಬಸ್ಗಳ ಟಿಕೆಟ್ ದರ ಎಷ್ಟು ಡಬಲ್ ಆಗಿದೆ ಗೊತ್ತಾ? ಈ ಸ್ಟೋರಿ ನೋಡಿ. ಸಾಲು ಸಾಲು ರಜೆ, ಖಾಸಗಿ ಬಸ್ ದರ ಡಬಲ್. ಸಾರಿಗೆ ಇಲಾಖೆ ವಿರುದ್ಧ ಪ್ರಯಾಣಿಕರು ನಿಕಿ. ಒಂದ್ ಕಡೆ ಯುಗಾದಿ ಹಬ್ಬದ ಸಡಗರ, ಇನ್ನೊಂದ್ ಕಡೆ ರಂಜಾನ್ ಸಂಭ್ರಮ, ಸಾಲು ಸಾಲು ರಜೆಗಳ ಅಬ್ಬರ. ಮತ್ತೊಂದ್ ಕಡೆ ಖಾಸಗಿ ಬಸ್ಗಳಿಂದ ಪ್ರಯಾಣಿಕರ ಜೇಬ್ಗಳ ಕತ್ತರಿ. ಫೆಸ್ಟಿವಲ್ಸ್ ಬಂದ್ವು ಅಂದ್ರೆ ಖಾಸಗಿ ಮಾಲೀಕರಿಗೆ ಹಬ್ಬ. ಟಿಕೆಟ್ ಹೆಸರಲ್ಲಿ ಹಣ ಪೀಕೋಕೆ ಮುಂದಾಗಿದ್ದಾರೆ. ಸಿಕ್ಕಿದ್ದೇ ಚಾನ್ಸ್ ಅಂತ 2ರಿಂದ 3ರಷ್ಟು ಟಿಕೆಟ್ ದರವನ್ನ ಹೆಚ್ಚಿಸಿದ್ದಾರೆ. ಯುಗಾದಿ ರಂಜಾನ್ಗೆ ಊರಿಗೆ ಹೋಗಲು ತಯಾರಾದ ಪ್ರಯಾಣಿಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಏಪ್ರಿಲ್ 7ರಿಂದ 14ರ ನಡುವೆ ಬರೋಬ್ಬರಿ 5 ಹಾಲಿಡೇಸ್ ಇವೆ. ಹೀಗಾಗಿ ಕೆಲವರು ನಾಳೆಯಿಂದ ವಾರ ಪೂರ್ತಿ ಆಫೀಸ್ಗೆ ರಜೆ ಹಾಕಿ ಟೂರ್ ಹೋಗಲು ಪ್ಲಾನ್ ಮಾಡಿದ್ದಾರೆ. ಕ್ರಮ ಕೈಗೊಳ್ಳಬೇಕು. ಪ್ರೈವೇಟ್ ಬಸ್ಗಳಿಗೆಲ್ಲ ಕ್ರಮ ತಗೋಬೇಕು, ಸರ್ಕಾರದವ್ರು ತಗೋಬೇಕು. ಇಲ್ಲಾಂದ್ರೆ ಬಡವ್ರ ಬಗ್ಗರು ಯಾರು ಜರ್ನಿ ಮಾಡೋಕ್ಕಾಗಲ್ಲ. ಹಬ್ಬ ಹರಿದಿನ ಬಂದಾಗ ಭಾರಿ ಕಷ್ಟ ಆಗುತ್ತೆ. 2,000 3,000 ಗಟ್ಟಲೆ ಪ್ರಯಾಣದ ದರ ಏರಿಸ್ತಾರೆ. ಅದನ್ನು ಖಂಡನೆ ಮಾಡಬೇಕು. ಅದನ್ನು ಏರಿಸಲೇ ಕೂಡ್ದು KSRTCಗೆ ಹೋಗ್ತಾ ಇದ್ದೀವಿ, ಪ್ರೈವೇಟಿಗೆ ಹೋಗ್ತಾ ಇಲ್ಲ ಸರ್. ಜಾಸ್ತಿ ರೇಟ್ ಇರೋದ್ರಿಂದ ಪ್ರೈವೇಟಿಗೆ ಹೋಗ್ತಾ ಇಲ್ಲ, ಗೌರ್ಮೆಂಟ್ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಇನ್ನು ಖಾಸಗಿ ಬಸ್ಗಳ ಸುಲಿಗೆಗೆ ಬ್ರೇಕ್ ಹಾಕಲು KSRTC ಯುಗಾದಿ ಹಬ್ಬಕ್ಕೆ ಹೆಚ್ಚುವರಿ ಸರ್ಕಾರಿ ಬಸ್ ಅನ್ನ ವ್ಯವಸ್ಥೆ ಕಲ್ಪಿಸಿದೆ. 4 ನಿಗಮದಿಂದ ಬರೋಬ್ಬರಿ 2,000ಕ್ಕೂ ಅಧಿಕವಾಗಿ ವಿಶೇಷವಾದ ಬಸ್ಗಳು ರಸ್ತೆಗಿಳಿಯಲಿವೆ. ಹೀಗೆ ಬ್ಯಾಕ್ ಟು ಬ್ಯಾಕ್ ರಜೆ ಬಂದಾಗ ಪದೇ ರೇಟ್ ಡಬಲ್ ಆದ್ರೂ ಸಾರಿಗೆ ಇಲಾಖೆ ಯಾಕೆ ಸೈಲೆಂಟ್ ಆಗಿದೆ ಅನ್ನೋದೇ ಯಕ್ಷ ಪ್ರಶ್ನೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜನಾರ್ದನ್ ರೆಡ್ಡಿ KRPP ಕಟ್ಟಿ ಸೆಡ್ ಹೊಡೆದಿದ್ದು ಕೇಸರಿ ಪಡೆಗೆ ಸ್ವಲ್ಪ ಟೆನ್ಷನ್ ಶುರುವಾಗಿತ್ತು. ಆದರೆ ಗಣಿ ಧಣಿ ಈಗ ಬಿಜೆಪಿ ಸೇರಿದ್ದಾಗಿದೆ. ಇನ್ನೇನು ತಲೆಬೇನೆ ಇಲ್ಲ ಅಂತ ಅನ್ಕೊಂಡಿದ್ದಂತಹ ಕಮಲ ಕಲಿಗಳಿಗೆ ಈಗ ಸಹೋದರರ ಮುನಿಸು ಮತ್ತೆ ತಲೆನೋವು ತರಿಸಿದೆ. ಗಣಿನಾಡು ಬಳ್ಳಾರಿಯಲ್ಲಿ ಬಿಜೆಪಿಗೆ ಮತ್ತೆ ಟೆನ್ಷನ್. ಬಿಜೆಪಿಗೆ ಗಣಿ ಧಣಿ, ಸೋಮಶೇಖರ್ ರೆಡ್ಡಿಗೆ ಮುನಿಸು. ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ರೆಡ್ಡಿ ಬ್ರದರ್ಸ್ ಮುನಿಸು ಬಿಜೆಪಿಗೆ ಹೊಸ ಟೆನ್ಷನ್ ಶುರು ಮಾಡಿದೆ. ಜನಾರ್ದನ್ ರೆಡ್ಡಿ ಹಾಗೂ ಅವರ ಪತ್ನಿ ಅರುಣಾಲಕ್ಷ್ಮಿ ವಿರುದ್ಧ ಸೋಮಶೇಖರ್ ರೆಡ್ಡಿ ಮುನಿಸಿಕೊಂಡಿದ್ದಾರೆ. ಹೀಗಾಗಿ ಜನಾರ್ದನ್ ರೆಡ್ಡಿ ಹಾಗೂ ಅವರ ಪತ್ನಿ ಅರುಣಾಲಕ್ಷ್ಮಿ ಭಾಗವಹಿಸುವ ಕಾರ್ಯಕ್ರಮಗಳಿಂದ ದೂರ ಉಳಿದಿದ್ದಾರೆ. ಕಳೆದ ಎಲೆಕ್ಷನ್ನಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಬಳ್ಳಾರಿ ನಗರ ಕ್ಷೇತ್ರದಿಂದ ಸೋಮಶೇಖರ್ ರೆಡ್ಡಿ ಸ್ಪರ್ಧಿಸಿದ್ರು. ಆದರೆ ಜನಾರ್ದನ್ ರೆಡ್ಡಿ ಬಿಜೆಪಿ ಮೇಲಿನ ಸಿಟ್ಟಿಗೆ ಹೊಸ ಪಕ್ಷ ಸ್ಥಾಪನೆ ಮಾಡಿ ತಮ್ಮ ಪತ್ನಿಯನ್ನೇ ಅಭ್ಯರ್ಥಿ ಮಾಡಿ ಸ್ವಂತ ಸಹೋದರ ಸೋಮಶೇಖರ್ ರೆಡ್ಡಿ ವಿರುದ್ಧವೇ ಸ್ಪರ್ಧೆಗಿಳಿಸಿದ್ರು. ರಿಸಲ್ಟ್ ಬಂದಾಗ ಸೋಮಶೇಖರ್ ರೆಡ್ಡಿ 3ನೇ ಸ್ಥಾನಕ್ಕೆ ಕುಸಿದಿದ್ರು. ಅರುಣಾಲಕ್ಷ್ಮಿ 2ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದ್ರು. ಆದ್ರೆ ಇಬ್ಬರ ಜಗಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾರಾ ಭರತ್ ರೆಡ್ಡಿ ಗೆದ್ದು ಬೀಗಿದ್ರು. ಇದೇ ವಿಚಾರ ಈಗ ಸೋಮಶೇಖರ್ ರೆಡ್ಡಿಗೆ ನೋವುಂಟು ಮಾಡಿದೆ. ಜನಾರ್ದನ್ ರೆಡ್ಡಿ ತಮ್ಮ ಪತ್ನಿ ಅರುಣಾರನ್ನ ಕಣಕ್ಕೆ ಇಳಿಸದೇ ಇದ್ದಿದ್ರೆ ಸೋಮಶೇಖರ್ ರೆಡ್ಡಿ ಗೆಲ್ಲೋ ಸಾಧ್ಯತೆ ಇತ್ತು. ಅಂದು ನನ್ನ ಸೋಲಿಗೆ ಕಾರಣರಾದವರ ಜೊತೆಗೆ ನಾನು ಈಗ ಪ್ರಚಾರ ಮಾಡಲ್ಲ ಅಂತ ಸೋಮಶೇಖರ್ ರೆಡ್ಡಿ ಹಠ ಹಿಡಿದಿದ್ದಾರೆ. ಜನಾರ್ದನ್ ರೆಡ್ಡಿ ಪತ್ನಿ ಬಂದರೆ ನಾನು ಬರಲ್ಲ ಅಂತಿದ್ದಾರೆ. ನಿನ್ನೆ ಬಳ್ಳಾರಿಯಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಅರುಣಾಲಕ್ಷ್ಮಿ ಇದ್ದ ಕಾರಣಕ್ಕೆ ಗೈರಾಗಿದ್ರು. ಸೋಮಶೇಖರ್ ರೆಡ್ಡಿ ಮುನಿಸು ಈಗ ದುಬಾರಿಯಾಗೋ ಸಾಧ್ಯತೆ ಇದೆ. ಶ್ರೀರಾಮುಲು ಸಂಧಾನ ಮಾಡೋಕೆ ಪ್ರಯತ್ನ ಮಾಡ್ತಿದ್ರು, ವರ್ಕೌಟ್ ಆಗದೆ ಇರೋದು ಬಿಜೆಪಿಗೆ ತಲೆನೋವಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.